27ರಂದು ಗೌರಿ ಗಣೇಶ ಹಾಗೂ ಸೆಪ್ಟೆಂಬರ್ 16ರಂದು ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸುವ್ಯವಸ್ಥೆಯಿಂದ ಆಚರಿಸುವಂತೆ ನಾಯಕನಹಟ್ಟಿ ಪಟ್ಟಣದ ಪಿಎಸ್ಐ ದೇವರಾಜ್ ಹೇಳಿದ್ದಾರೆ. ಶನಿವಾರ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡತಕ್ಕದ್ದು, ವಿಸರ್ಜನೆ ವೇಳೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಮಂಡಳಿಯವರು ಗಮನ ಹರಿಸಬೇಕು. ಸಂಘಟಕರು ಸಾರ್ವಜನಿಕ ಸ್ಥಳದಲ್ಲಿ ಗಣೇಶ ಮೂರ್ತಿಯನ್ನ ಕೂರಿಸುವ ಮೊದಲು ಸಂಬಂಧಪಟ್ಟ ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಬೆಸ್ಕಾಂ ಇಲಾಖೆ, ಅಗ್ನಿಶಾಮಕ ಹಾಗೂ ಇತರೆ ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿ ಪತ್ರ ಪಡೆಯಬೇಕು. ಸಾರ್ವಜನಿಕ ರಸ್ತೆ ಹಾಗೂ ವಾಹನ ಓಡಾಡುವ ಸ್ಥಳದಲ್ಲಿ ಶಾಮಿಯಾನ ಹಾಕಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಬಾರದು. ಗಣಪತಿ ಮೂರ್ತಿಯನ್ನ ದಿನದ 24 ಗಂಟೆಗಳ ಕಾಲ ಕಾಯಲು ಸಮಿತಿ ಸದಸ್ಯರು ನೇಮಿಸಿ ಮುಂಜಾಗ್ರತಾ ವಹಿಸಬೇಕು. ತಾತ್ಕಾಲಿಕ ವಿದ್ಯುತ್ ಸರಬರಾಜಿಗೆ ಬೆಸ್ಕಾಂ ಇಲಾಖೆಯಿಂದ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು. ಧ್ವನಿವರ್ಧಕ ಬಳಕೆ ಪೊಲೀಸ್ ವೃತ್ತ ನಿರೀಕ್ಷಕರಿಂದ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು ಎಂದರು. ಇದೇ ಸಂದರ್ಭದಲ್ಲಿ ಪಿಎಸ್ಐ 2 ಕೆ ಶಿವಕುಮಾರ್, ಮುದಿಯಪ್ಪ, ವರವು ಕಾಟಯ್ಯ, ಶಂಕರ್ ಮೂರ್ತಿ, ಮುಸ್ಲಿಂ ಮುಖಂಡ ಜಾಕೀರ್ ಹುಸೇನ್, ಕರವೇ ಹೋಬಳಿ ಘಟಕ ಅಧ್ಯಕ್ಷ ಮುತ್ತಯ್ಯ, ನಗರ ಘಟಕ ಅಧ್ಯಕ್ಷ ತಿಪ್ಪೇಸ್ವಾಮಿ, ಉಪಾಧ್ಯಕ್ಷ ರಾಘವೇಂದ್ರ, ಗುಂತಕೋಲಮ್ಮನಹಳ್ಳಿ ವಿಷ್ಣು, ಮನುಮಯ್ಯನಹಟ್ಟಿ ನಿರಂಜನ್, ಮೀಸೆ ನಾಗರಾಜ್, ಪಟ್ಟಣ ಪಂಚಾಯಿತಿ ಆರೋಗ್ಯ ನಿರೀಕ್ಷಾಧಿಕಾರಿ ತಿಪ್ಪೇಶ್, ಬೆಸ್ಕಾಂ ಇಲಾಖೆ ಧನಂಜಯ್, ಠಾಣೆಯ ಸಿಬ್ಬಂದಿಗಳಾದ ಅಣ್ಣಪ್ಪ, ಶ್ರೀಹರಿ, ದೇವರಾಜ್, ಮಹಿಳಾ ಪೇದೆ ಮಂಜಮ್ಮ ಸೇರಿದಂತೆ ಹೋಬಳಿಯ ವಿವಿಧ ಹಳ್ಳಿಗಳ ಗ್ರಾಮಸ್ಥರು ಜೊತೆಗೆ ಬ್ಯಾನರ್ಸ್ ಬಂಟಿಂಗ್ಸ್ ಏನ್ ಕಟ್ಟಿರ್ತೀರಿ ನಿಮ್ಮ ಕಾರ್ಯಕ್ರಮ ಮುಗಿದಂತ ಜನರಲ್ ಇನ್ಸ್ಟ್ರಕ್ಷನ್ ಅದನ್ನು ಬಹಳ ಏನಿಲ್ಲ. ಗಣಪತಿ ಪ್ರತಿಷ್ಠಾಪನೆ ದಿನ ಏನಿದೆ, ಗಣಪತಿ ಪ್ರತಿಷ್ಠಾಪನೆ ದಿನ ನೀವು ಗಣಪತಿನ ತಗೊಂಡ್ಬರ್ತೀರಾ. ತಗೊಬರುವಾಗ ಬಹಳಷ್ಟು ಕ್ಲಿಯರ್ ಆಗಿ ಬಹಳಷ್ಟು ನೀಟಾಗಿ ತಗೊಬನ್ನಿ. ಕಾಮನ್ ಮಾಡೋ ಅಂಥದ್ರಿಂದ ಉಳಿದವ್ರಿಗೆ ತೊಂದರೆ ಆಗ್ತದೆ. ಸೊ ಘೋಷಣೆಗಳು ಕರೆಕ್ಟಾಗಿದೆ. ಯಾವುದೇ ವಿವಾದಾತ್ಮಕ ಘೋಷಣೆ ಕೊಡತಕ್ಕಂಥದ್ದು, ಪ್ರಚೋದನಕಾರಿ ಘೋಷಣೆಗಳು ಮಾಡ್ತಕ್ಕಂಥದ್ದು ಮಾಡಬೇಕು. ಡ್ಯೂರಿಂಗ್ ಗಣೇಶನ ಈಗೇನು ಗಣಪತಿ ಬಂದು ಮಂಟಪದಲ್ಲಿ ಕೂತ ಅಂತ ಇಲ್ಲಿಂದ ಎಷ್ಟು ದಿನ ಇಡ್ತಿರೋ ಅಷ್ಟು ದಿನದ ಸಮೇತ ಯಾರು ಆಯೋಜಕರು ನಿಮ್ಮದೇ ಕಂಪ್ಲೀಟ್ ಜವಾಬ್ದಾರಿ. ಏನೇ ಸಣ್ಣ ಪುಟ್ಟ ಘಟನೆಗಳು ನಡೆದ್ರು ಸಂಯೋಜಕರು, ಆಯೋಜಕರು, ಸಂಘಟಕರು, ಸದಸ್ಯರು ಯಾರು ಹೇಳ್ತೀರ ನಿಮ್ಮದೇ ಜವಾಬ್ದಾರಿ. ಗಣಪತಿ ಕೂತಿನಿಂದ ಹಿಡಿದು ಗಣಪತಿನ ನಾವು ಕರ್ಸಿದೀವಿ, ಕರ್ಸಾದ್ಮೇಲೆ ಗಣಪತಿನ ಕೂರಿಸಿದೀವಿ ಅಂತ ಅಂದ್ರೆ ಗಣಪತಿ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನದೇ. ಗಣಪತಿ ನಾನು ಕೂರಿಸ್ಬಿಟ್ಟು ನನ್ನ ಪಡೆಗೆ ನಾನು ಕೆಲಸಕ್ಕೆ ಹೋಗೋದಲ್ಲ. ಅದಾದ ಗಣಪತಿ ಬಂದಲ್ಲಿ ಕೂತ ಏನಂದ್ಮೇಲೆ ಗಣಪತಿನ 24 ಗಂಟೆ ಕಾಯ್ತಕ್ಕಂಥದ್ದು, ಅದನಿಗೆ ಸೇವೆ ಮಾಡ್ತಕ್ಕಂಥದ್ದು ನಿಮ್ಮದೇ ಜವಾಬ್ದಾರಿ ಆಗಿರ್ತದೆ. ಅದಾದ ಸೊ ಹಾಗಾಗಿ ಪ್ರತಿಯೊಂದು ಪೆಂಡಲ್ ಸಮೇತ ಮಿನಿಮಮ್ 2 ಕಡೆ ಪಕ್ಷ 2 ಆದರೂ ನಿಮ್ಮ ಕ್ಯಾಂಡಿಡೇಟ್ಗಳು ಸದಸ್ಯರು ಅಲ್ಲಿ ಇರಲೇಬೇಕು. 24x7 ಯಾವುದೇ ಕಾರಣಕ್ಕೂ ಯಾರು ಇಲ್ಲದೆ ಇರೋ ಥರ ಇರಂಗಿಲ್ಲ. ಪ್ಲಸ್ ಪೆಂಡಾಲ್ ಹಾಕುವಂಥ ಸಂದರ್ಭ ಸಾಮಾನ್ಯಕ್ಕೆ ಯಾವುದೇ ದಾರಿಗಳಿಗೆ ಅಡಚಣೆ ಆಗದೆ ಇರೋ ರೀತಿ ಯಾವುದೇ ದಾರಿಯ ಮಧ್ಯದಲ್ಲಿ ಪೆಂಡಾಲ್ಗಳನ್ನು ಹಾಕಬೇಕು. ಕ್ಲಿಯರ್ ಇದೆಯಾ? ಪೆಂಡಾಲ್ನ ಬನ್ನಿ